आप देख रहे हैं 7 न्यूज। मैं आपके साथ मोहम्मद सलमान जुनैदी। बीजापुर में गरीबों के मददगार बने चंद्रशेखर, दिवाली पर दिया गरीबों को स्पेशल तोहफा। हमारे देश में हर धर्म में हर त्योहारों को बड़े ही धूमधाम के साथ मनाया जाता है, फिर चाहे वो ईद हो, दिवाली हो या फिर चाहे क्रिसमस हो। लेकिन इस दुनिया में कुछ ऐसे भी लोग मौजूद हैं जो गरीब और जरूरतमंद लोगों के बारे में सोचकर उनकी मदद किया करते हैं ताकि वो भी अपनी ईद और दिवाली अच्छे से मना सके। ऐसी इंसानियत की एक बेहतरीन मिसाल बनकर सामने आए हैं चंद्रशेखर, जो हर साल ईद और दिवाली जैसे बड़े त्योहारों में गरीब और जरूरतमंद लोगों के बारे में सोचकर उनको तोहफा दिया करते हैं ताकि वो भी अपनी ईद अच्छे से मना सके। तो हर साल की तरह इस साल भी 2025 की दिवाली के मौके पर बीजापुर शहर के शाहपुर दरवाजा के करीब रहे पूजा पेंटर्स की ओर से अंबिका चंद्रशेखर बुरहानपुर और उनकी बेटी पूजा बुरहानपुर की ओर से कई सफाई कर्मचारियों को दिवाली का तोहफा दिया गया ताकि वो भी अपनी दिवाली को अच्छे से मना सके। इस मौके पर पूजा पेंटर्स के ओनर चंद्रशेखर बुरहानपुर की बेटी पूजा बुरहानपुर और अन्य लोगों ने बात की है, सुनिए। सर नमस्ते, ಎಲ್ಲರಿಗೂ ನಮಸ್ತೆ ಸರ್। ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಪ್ರತಿ ವರ್ಷದಂತೆ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಬಾಂಧವರಿಗೆ ನಾನು ಕಿಟ್ಗಳನ್ನು ಹಂಚ್ತೀನಿ ಹಾಗೂ ದೀಪಾವಳಿ ಸಮಯದಲ್ಲಿ ಈ ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲರಿಗೆ ಬಟ್ಟೆ ಮತ್ತು ಸ್ವೀಟ್ ಒಂದು ಕಾರ್ಯಕ್ರಮ ಹಂಚುವ ಕಾರ್ಯಕ್ರಮವನ್ನು ಕಳೆದ ಒಂದು 15-20 ವರ್ಷದಿಂದ ಮಾಡ್ತಾ ಬಂದಿದ್ದೇನೆ। ಆ ಒಂದು 15 ವರ್ಷದಿಂದನೂ 15-20 ವರ್ಷದಿಂದನೂ ಮಾಡ್ಕೊತ ಬಂದೀನಿ। ದೇವ್ರು ನನಗೆ ಶಕ್ತಿ ಕೊಟ್ಟನ್ರಿ, ಆದ್ರೂ ಇನ್ನಷ್ಟು ಹೆಚ್ಚಿಂದ ಕೊಟ್ರಪ್ಪ ಅಂದ್ರೆ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾನು ಹೆಚ್ಚಿನ ಸಹಾಯ ಸೌಲಭ್ಯಗಳನ್ನು ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್। ಇದರೊಳಗೆ ನೋಡ್ರಿ ಮುಖ್ಯ ಲೆಕ್ಕಾಧಿಕಾರಿಗಳು ಅಟರ್ನಿ ಸಾಹೇಬರು ಬಂದಿದ್ರು, ಜಿಲ್ಲಾ ಪಂಚಾಯತ್ ವಿಜಯಪುರ ಮತ್ತು ನಮ್ಮ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಉಪನಿರ್ದೇಶಕರು ಶ್ರೀ ಎಸ್.ಎಂ. ಪಾಟೀಲ್ ಅವರು ಹಾಗೂ ಜಿಲ್ಲಾ ಪಂಚಾಯತ್ ಸಾಂಖ್ಯಿಕ ಅಧಿಕಾರಿಗಳಾದ ಭಾಗವಾನ್ ಸಾಹೇಬರು ಬಂದಿದ್ದಾರೆ। ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದೆ। ಈಗ ನಿಯರ್ ಅಬೌಟ್ ಒಂದು 95 ಆಗಿರ್ಬೋದು ಸರ್, 95 ಕಿಟ್ಗಳನ್ನು ಹಂಚಲಾಗಿದೆ ಸರ್। ಉದ್ದೇಶ ಅಂತಂದ್ರ ಈ ಒಂದು ಸಹಾಯ ಸೌಲಭ್ಯದಿಂದ ನಮ್ದು ಒಂದು ಅವ್ರದ್ದು ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಹೇಳಿ ನಾವೊಂದು ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ತೀನಿ ಸರ್ ಪ್ರತಿ ಸರಿ। ಅರ್ಬಿ ಅದಾವ ಸರ್, ಅರ್ಬಿ ಒಂದು ಸ್ವೀಟ್। ಚಂದ್ರಶೇಖರ್ ಸಿದ್ದರಾಮಪ್ಪ ಬುರಾಣಪುರ್, ಮುಳೆ ಕ್ಷೇತ್ರ, ವಿಜಯಪುರ। ಎಲ್ಲರಿಗೂ ಶುಭ ಮುಂಜಾನೆ। ನಾನು ಪೂಜಾ ಚಂದ್ರಶೇಖರ್ ಬುರಾಣಪುರ್। ಬೆಳಕಿನಲ್ಲಿ ಬೆಳಕಾದ ಹಬ್ಬಗಳಲ್ಲಿ ಒಂದಾದ ದೀಪಾವಳಿ। ಈ ದೀಪಾವಳಿ ಹಬ್ಬವೆಂದರೆ ನಮಗೆಲ್ಲರಿಗೆ ಸಡಗರ। ಈ ಸಡಗರ ಮತ್ತು ಖುಷಿಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ। ಆ ಕಾರ್ಯಕ್ರಮದಲ್ಲಿ ನಮ್ಮ ಮಹಾನಗರ ಪೌರ ಕಾರ್ಮಿಕರು ನಮ್ಮ ಸಹೋದರ ಸಹೋದರಿಗಳಾದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಅವರಿಗೆ ಉಡುಗೊರೆಯನ್ನು ನೀಡಿ ಮತ್ತು ಸ್ವೀಟ್ಗಳನ್ನು ವಿತರಿಸಿ ಅವರು ಒಂದು ಆಶೀರ್ವಾದವನ್ನು ನಾವು ಪಡೆದುಕೊಂಡಿದ್ದು ಮತ್ತು ಅವರು ಈ ಆಶೀರ್ವಾದ ನೀಡಿದ್ದಕ್ಕಾಗಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು। ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಮ್ಮ ತಂದೆ ತಾಯಿಗಳಾದ ಶ್ರೀ ಚಂದ್ರಶೇಖರ್ ಬುರಾಣಪುರ್ ಮತ್ತು ಶ್ರೀಮತಿ ಅಂಬಿಕಾ ಚಂದ್ರಶೇಖರ್ ಬುರಾಣಪುರ್ ಇವರಿಗೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು। ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯವರಾದ ಸರ್ಗಳು ಮತ್ತು ಅವರ ಜಿಲ್ಲಾ ಪಂಚಾಯತ್ ವಿಜಯಪುರ ಇವರ ಸರ್ಗಳು ಬಂದಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ। ಈ ದೀಪಾವಳಿ ಹಬ್ಬವು ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗಿಸುವ ದೀಪವನ್ನು ಅವರಿಡುವ ಪ್ರತಿಯೊಂದು ಹೆಜ್ಜೆಯಲ್ಲಿ ಬೆಳಕನ್ನು ಮೂಡಿಸಲಿ ಎಂದು ಹೇಳುತ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಧನ್ಯವಾದಗಳು ಸರ್। ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ। ಇವತ್ತಿನ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ದಿನದಂದು ನಮ್ಮ ಪೂಜಾ ಪ್ರಿಂಟರ್ ಮಾಲೀಕರಾದ ಬುರಾನ್ಪುರ್ ಸರ್ ಅವರು, ಚಂದ್ರಶೇಖರ್ ಬುರಾನ್ಪುರ್ ಸರ್ ಅವರು ಪ್ರತಿ ವರ್ಷದಂತೆ ಅವರು ತುಂಬು ಕುಟುಂಬ ಪೌರ ಕಾರ್ಮಿಕರಿಗೆ ಪ್ರತಿ ವರ್ಷವೂ ತುಂಬು ಬಟ್ಟೆ ಆಯಾರಿ ಮತ್ತು ಅದ್ರ ಜೊತೆಗೆ ಸ್ವೀಟ್ ಅನ್ನು ಕೊಡುತ್ತಾರೆ। ಅದಲ್ಲದೆ ಅವರು ಈ ಕೊರೋನಾ ಸಂದರ್ಭದಲ್ಲಿಯೂ ಪ್ರತಿದಿನ ನಾವು ಎಲ್ಲ ಪೌರ ಕಾರ್ಮಿಕರಿಗಾಗಲಿ ಬಡಬಗ್ಗರಿಗಾಗಲಿ ಅವರು ಕಿಟ್ ಅನ್ನು ಕೊಡ್ತಾರೆ। ಅದಲ್ಲದೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಡಿ ಸಿ ಸಾಹೇಬ್ರ ನೇತೃತ್ವದಲ್ಲಿ ಅವರು 1,50,000 ರೂಪಾಯಿ ಪರಿಹಾರ ಧನವನ್ನು ಕೊಟ್ಟಿರುತ್ತಾರೆ। ಇದೇ ಅಲ್ಲದೆ ಈಗ ಏಡ್ಸ್ ಮತ್ತು ಬಾಲ ಕಾರ್ಮಿಕರಿಗೆ ಇವರಿಗೆ ಅಲ್ಲದೆ ಪ್ರತಿ ವರ್ಷ ಅವರು ಮತ್ತು ಆಫೀಸ್ದಾಗ ನಮ್ಮ ಎಲ್ಲರಿಗೂ ಸುಧಾ ಪ್ರತಿದಿನ ಊಟಕ್ಕೆ ಅವರೇ ಹಾಕ್ತಾರೆ, ಸುಳ್ಳು ಯಾಕೆ ಹೇಳ್ಬೇಕು ನಾವು ಏನ। ಹೀಗಲ್ಲದೆ ಅವರು ಪ್ರತಿ ವರ್ಷ ಈ ತರ ಕಾರ್ಯಕ್ರಮ ಮಾಡೋದ್ರಿಂದ ಅವರು ಮತ್ತೆ ಮನಸ್ಫೂರ್ತಿಕವಾಗಿ ಮಾಡ್ತಾರೆ ಅವರು ಈ ಕಾರ್ಯಕ್ರಮ। ಹೀಗಾಗಿ ಅವ್ರ ಕುಟುಂಬಕ್ಕೆ ದೇವರು ಆರೋಗ್ಯ ಆಯುಷ್ ಸಂಪತ್ತು ಕೊಟ್ಟು
ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಉತ್ತರವಾಗಿ ಸಾಗಿಸಲಿ ಎಂದು ಹೇಳಿ ಒಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಸುಭಾಷ್ ಪಡ್ಲತ್ತಿ ಸರ್ ನನ್ನ ಹೆಸರು, ಡೆಪ್ಯೂಟಿ ಡೈರೆಕ್ಟರ್ ಕೈಗಾರಿಕೆ ಇಲಾಖೆ ಮತ್ತು ವಾಣಿಜ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ದೀಪಾವಳಿಯ ಹಬ್ಬದ ನಿಮಿತ್ತವಾಗಿ ಪೂಜಾ ಪ್ರಿಂಟರ್ಸ್ ಮಾಲೀಕರಾಗಿರುವಂತಹ ಚಂದ್ರಶೇಖರ್ ಬುರಾನ್ಪುರ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನಪ್ಪಾ ಅಂತಂದ್ರೆ ಎಲ್ಲ ಬಡವರಿಗಾಗಿ ಒಂದು ಸ್ವೀಟ್ ಹಂಚಿ ಮತ್ತು ಅವರಿಗೆ ತುಂಬಾ ಅಯಾರ್ ಮಾಡುವ, ನಮ್ಮ ಬಿಜಾಪುರ ಹಳ್ಳಿ ಭಾಷೆಯಲ್ಲಿ ಅಯಾರ್ ಅಂತಂತಾರೆ. ಅಂದ್ರೆ ಅವರಿಗೆ ಹಬ್ಬದ ನಿಮಿತ್ತವಾಗಿ ಅವರಿಗೆ ಕೊಂಡ್ಕೊಳ್ಳಕ್ಕೆ ಆಗಲಾರಂತ ಒಂದು ವ್ಯವಸ್ಥೆ ಅಂದ್ರೆ ಹೊಸ ಬಟ್ಟೆಗಳನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ಬುರಾನ್ಪುರ್ ಸರ್ ಮಾಡಿದ್ದಾರೆ. ಇವರು ಒಂದೇ ಕಾರ್ಯಕ್ರಮ ಅಲ್ಲ, ಸುಮಾರು ಏನಪ್ಪಾ ಅಂತಂದ್ರೆ ನಾನು ಒಂದು 5 ವರ್ಷದಿಂದ ನಾನು ಜಿಲ್ಲಾ ಪಂಚಾಯತಿಲಿ ಬಂದೀನಿ. ನನಗೆ ಪ್ರತಿ ವರ್ಷನೂ ಏನಪ್ಪಾ ಅಂತಂದ್ರೆ ಇಂಥ ಕಾರ್ಯಕ್ರಮಕ್ಕೆ ಕರಿತಿದ್ರು. ಬಟ್ ನನಗೆ 4 ವರ್ಷ ಬರೋದಾಗ್ಲಿಲ್ಲ. ಈ ವರ್ಷ 2 ವರ್ಷ ಆಯ್ತು. ಒಂದು ರಂಜಾನ್ಗೆ ಬಂದಿದ್ದೀನಿ, ಮತ್ತೆ ಈಗ ದೀಪಾವಳಿಗೆ ಬಂದಿದ್ದೀನಿ. ರಂಜಾನ್ದಲ್ಲಿ ಒಂದು 100-150 ಜನ ಏನಪ್ಪಾ ಅಂತಂದ್ರೆ ಬಡವರು ಏನಪ್ಪಾ ಅಂತಂದ್ರೆ ಆಹಾರ ಧಾನ್ಯಗಳನ್ನ ಅವರು ಕಿಟ್ ಅನ್ನು ಹಂಚಿದ್ದಾರೆ. ಈ ವರ್ಷ ಮತ್ತೆ ಈಗ ದೀಪಾವಳಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ 95 ದಿನ ಆಗಿ ಹೇಳಿದ್ರು ಅವರು. 95 ಜನರಿಗೆ ನಾನು ಏನಪ್ಪಾ ಅಂತಂದ್ರೆ ಈಗ ಹೊಸ ಬಟ್ಟೆ ಹಾಗೂ ಅವ್ರ ಮನೆಯಲ್ಲಿ ಸಿಹಿ ಒಂದು ಬಾಕ್ಸ್ ಅನ್ನು ಕೊಟ್ಟಿದ್ದೀನಿ ಅಂತ ಹೇಳಿ. ಇದನ್ನ ಏನಪ್ಪಾ ಅಂತಂದ್ರೆ ಬರೇ ಒಂದು ದೀಪಾವಳಿ ನಾವೇ ಆಚರಿಸಿದ್ರ ಇದು ಸಾಲದು. ನಮ್ಮೊಂದಿಗೆ ನಮ್ಮ ಬಾಜು ಮನೆ ಕೂಡ ಏನಪ್ಪಾ ಅಂತಂದ್ರೆ ಸಂತೋಷದಿಂದ ಸಡಗರದಿಂದ ಹಬ್ಬನ ಆಚರಿಸಬೇಕಾದ್ರ ನಮ್ಮಂತ ಸಹಾಯ ಸಹಕಾರಗಳನ್ನ ಆಗ್ಬೇಕು ಅನ್ನುವಂತ ಅವರು ಉದ್ದೇಶ ಏನ್ ಇಟ್ಕೊಂಡಿದ್ದಾರೆ ಬುರಾನ್ಪುರ್ ಅವರು, ಅವರ ಶ್ರೀಮತಿಯವರು, ಅವ್ರ ಮಗಳು ಏನೋ ಒಂದು ಉದ್ದೇಶ ಇಟ್ಟಾರ. ಅದೇನೋ ದೊಡ್ಡದ ಬಿಸ್ನೆಸ್ ಏನಿಲ್ಲ, ಒಂದು ಸಣ್ಣ ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಾರ. ಅದು ಯಾವ್ದೋ ಒಂದ್ 4-5 ಇಲಾಖೆದು ಒಂದ್ ಸ್ವಲ್ಪ ಪ್ರಿಂಟಿಂಗ್ ಬರ್ತೈತಿ. ಅದರಲ್ಲಿ ತಮ್ಮ ಹಣವನ್ನ ಉಳಿಸಿಕೊಂಡು ಇಂತ ಬಡವರಿಗೆ ದಾನ ಧರ್ಮ ಮಾಡೋದ್ರ ಮೂಲಕ ಒಂದು ದೇಶಕ್ಕೆ ಏನಪ್ಪಾ ಅಂತಂದ್ರೆ ಮಾದರಿಯ ರೂಪದಲ್ಲಿ ಇಂತ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇದು ಅಷ್ಟೇ ಅಲ್ಲದೆ ಅನಾಥ ಮಕ್ಕಳು ಬರಲಿ, ಅನಾಥ ಇಲ್ಲಿ ಯಾರೇ ಮುಂದೆ ಹೋದ್ರು ಕಾಣಿಸಿದ್ರು ಅವ್ರಿಗೆ ಕರೆಸಿ ಬಟ್ಟೆ ಕೊಡೋದಾಗ್ಲಿ, ಹಣ ಕೊಡೋದಾಗ್ಲಿ, ಅವರಿಗೆ ಆಹಾರ ಧಾನ್ಯಗಳನ್ನು ನೀಡೋದಾಗ್ಲಿ, ಇಂತ ಒಂದು ಕಾರ್ಯಕ್ರಮವನ್ನ ಅವರು ಹಬ್ಬ ಹರಿದಿನ ಅಷ್ಟೇ ಅಲ್ಲ, ಯಾವುದೇ ಕಾರ್ಯಕ್ರಮ ಎಲ್ಲೇ ಸಿಗ್ಲಿ ಅಂತ ಒಂದು ಮಾಡುವಂತ ವ್ಯವಸ್ಥೆ ಅದ. ಬಟ್ ನಮ್ ಜಿಲ್ಲಾ ಪಂಚಾಯತಿಗೆ ಬಂದು ಕೂಡ ಅವ್ರು ಏನು ಸ್ವೀಟ್ ಕೊಟ್ಟಿದ್ದಾರೆ. ಬಟ್ ನಾವು ಅವ್ರಿಗೆ ಕೊಡ್ಬೇಕು ಕರ್ನೆ, ಬಟ್ ಅವ್ರು ನಂಬಲ್ಲಿ ಬಂದ್ ಕಿಶಂದ್ರ ಸ್ವೀಟ್ ಕೊಟ್ಟಿದ್ದಾರೆ. ಒಂದು ಇವರು ಮಹಾನಗರ ಪಾಲಿಕೆಯ ಇವ್ರು ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಅವ್ರಿಗೆ ಏನಿರ್ತಪ್ಪ ಅಂತಂದ್ರೆ 6 ಗಂಟೆ 5 ಗಂಟೆಗೆ ಬಂದ್ ಕಿಶನ್ ಕಸ ಬಿಡುವಂತ ಒಂದು ಕೆಲಸ ಇರ್ತೈತಿ. ಅಂತವ್ರನ್ನ ಬಿಡು ಮಾಡ್ಕೊಂಡು ಅವ್ರು ಮಹಾನಗರ ಪಾಲಿಕೆಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ನಾನು ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಅವ್ರಿಗೆಲ್ಲರಿಗೆ ನಾನು ಒಂದು ಸ್ವಲ್ಪ ಬಟ್ಟೆ ಬರಿಗಳು ಮತ್ತು ಸ್ವೀಟ್ಗಳನ್ನು ಕೊಡುವಂತ ವ್ಯವಸ್ಥೆ ಮಾಡ್ತೀನಿ. ಅದಕ್ಕೆ ನಿಮಗೆ ಒಂದ್ ಸ್ವಲ್ಪ ಬಿಡು ಮಾಡಿ ನಮ್ಮನ್ನ ಮನೆಗೆ ಕಳಿಸ್ರಿ ಅಂತ ಹೇಳಿದಾಗ ಅವರು ಅಧಿಕಾರಿಗಳು ಸಹ ಸಂತೋಷದಿಂದ ಇವರನ್ನ ಕಳಿಸಿ ಕಿಶಂದ್ರೆ ಇವತ್ತು ಅವರು ಮಾಡಿರುವಂತ ಸಾಹಸವನ್ನ ಅವರಿಗೆ ನೀಡ್ಲಿಕ್ಕೆ ಸಹಾಯ ಮಾಡಿದಂತ ಅಧಿಕಾರಿಗಳು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ತರನಾಗಿ ಬುರಾನ್ಪುರ್ ಅವರ ಸಣ್ಣ ಪ್ರಿಂಟರ್ ಎದೈತಲ್ಲ, ಇದು ಒಂದು ಸಂಸ್ಥೆ, ಅದೊಂದು ದೊಡ್ಡದಾಗಿ ಬೆಳಿಲಿ ಅನ್ನೋ ಒಂದು ನಮ್ದು ಆಶಯ. ಯಾಕಂದ್ರಪ್ಪ ಅಂತಂದ್ರೆ ಅವರಂತ ದೊಡ್ಡ ಮನಸ್ಸು ಯಾರಿಗೂ ಇಲ್ಲ. ನಾವು ₹1 ಖರ್ಚು ಮಾಡ್ಬೇಕಂದ್ರ 100 ಸಾರ್ತಿ ಯೋಚನೆ ಮಾಡಿ 100 ಮಂದಿಗೆ ಹೇಳ್ತೀವಿ, ಅವನಿಗೆ ಕೊಟ್ಟಿನಿ ಇವ್ರಿಗೆ ಕೊಟ್ಟಿನಿ ಅಂತೇಳಿ. ಇವರು ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಂಗಿಲ್ಲ. ಅಂದ್ರೆ ಅವ್ರು ಕೊಟ್ಟಿದ್ದು ಅವ್ರ ಮಿಸ್ಸಸ್ ಗೊತ್ತಿರಲ್ಲ, ಮಿಸ್ಸಸ್ ಕೊಟ್ಟಿದ್ದು ಅವ್ರಿಗೆ ಗೊತ್ತಿರಲ್ಲ ಅಂತ ಒಂದು ಅವ್ರ ಭಾವನೆ ಅದ. ಅವರ ಮಗಳು ಮತ್ತು ಅವ್ರ ಶ್ರೀಮತಿ ಅವರು ಕೂಡ ಏನಪ್ಪಾ ಅಂತಂದ್ರೆ ಅವ್ರ ದೇವರು ಆಯುಷ್ಯ ಆರೋಗ್ಯ ಇನ್ನಷ್ಟು ಏನಪ್ಪಾ ಅಂತಂದ್ರೆ ಇಂತ ಜನರಿಗೆ ಸಹಾಯ ಮಾಡುವಂತ ಸಹಾಯದ ನೀಡ್ಲಿ ಅನ್ನೋಂತ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದೆ. ನನ್ನ ಹೆಸರು ರಾವ್ ಬಹದ್ದೂರ್ ಭಗವಾನ್ ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತಿಯ ಸಹಾಯಕ ಸಾಂಖ್ಯಿಕ ಅಧಿಕಾರಿ.